ಟಾಪ್ ಸ್ಟೋರಿ. ಇದು ಕಾಂಗ್ರೆಸ್ ನಾಯಕತ್ವ ಗೊಂದಲದ ಬಗ್ಗೆ ಸ್ಫೋಟಕ ಸ್ಟೋರಿ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ ಖರ್ಗೆ ಹೇಳಿಕೆ. ಕುರ್ಚಿ ಕಿತ್ತಾಟದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಬೇಸರವನ್ನ ವ್ಯಕ್ತಪಡಿಸಿದ್ಯಂತೆ. ನಾಯಕತ್ವ ಗೊಂದಲಕ್ಕೆ ಹೈಕಮಾಂಡ್ ಕಾರಣ ಅಲ್ಲ, ಸಿಎಂ ಅಭ್ಯರ್ಥಿಯಾದವರಿಗೆ ಶಾಸಕರ ಬೆಂಬಲ ಇರಲೇಬೇಕು ಅಂತ ಖರ್ಗೆ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕತ್ವ ಗೊಂದಲ ಈಗ ತಾರಕಕ್ಕೇರಿರುವಂತದ್ದು. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ ಖರ್ಗೆ ಅವರ ಹೇಳಿಕೆ. ಕುರ್ಚಿ ಕಿತ್ತಾಟದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಬೇಸರವನ್ನ ವ್ಯಕ್ತಪಡಿಸಿದೆಯಂತೆ. ನಾಯಕತ್ವ ಗೊಂದಲಕ್ಕೆ ಹೈಕಮಾಂಡ್ ಕಾರಣ ಅಲ್ಲ, ಸಿಎಂ ಅಭ್ಯರ್ಥಿ ಆದವರಿಗೆ ಶಾಸಕರ ಬೆಂಬಲ ಇರಲೇಬೇಕು. ರಾಹುಲ್ ಗಾಂಧಿ ಸಹ ಶಾಸಕರ ಅಭಿಪ್ರಾಯ ಬೇಕು ಅಂತ ಹೇಳ್ತಾರೆ. ಶಾಸಕರ ಸಪೋರ್ಟ್ ತೆಗೆದುಕೋ, ಆನಂತರ ಸಪೋರ್ಟ್ ತೆಗೆದುಕೋ ಅಂತ ಹೇಳಿ ಖರ್ಗೆ ಅವರು ಡಿಕೆಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಸ್ವಲ್ಪ ತಡವಾದ್ರೂ ಪರವಾಗಿಲ್ಲ, ಬೆಂಬಲದೊಂದಿಗೆ ಸ್ಥಾನ ಕೇಳು. ಹೀಗಾಗಿಯೇ ಸಿದ್ದು ಬಣದ ಶಾಸಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಗೆ ಡಿಕೆ ಶಿವಕುಮಾರ್ ಈಗ ಟೆನ್ಷನ್ ಆಗಿದ್ದಾರೆ. ಖರ್ಗೆ ಹೇಳಿಕೆ ಬೆನ್ನಲ್ಲೇ ನಾಳೆ ಡಿಸಿಎಂ ಡಿಕೆ ಡೆಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರಿಗೆ ಒಂದು ಕಿವಿ ಮಾತನ್ನ ಹೇಳ್ತಿರೋದು ಏನು ಅಂತಂದ್ರೆ, ರಾಹುಲ್ ಗಾಂಧಿನೇ ಎಲ್ಲವೂ ಕೂಡ ಡಿಸೈಡ್ ಮಾಡೋದು, ಮೊದಲು ಶಾಸಕರನ್ನ ಸಪೋರ್ಟ್ಗೆ ತಗೋ, ಆ ನಂತರದಲ್ಲಿ ನೀನು ಹೈಕಮಾಂಡ್ ಹತ್ರ ಪಟ್ಟು ಹಿಡ್ಕೋ. ಶಾಸಕರ ಸಪೋರ್ಟ್ ಇಲ್ಲದೆ ನೀನೇನು ಮಾಡಕ್ ಆಗೋದಿಲ್ಲ. ರಾಹುಲ್ ಗಾಂಧಿ ಅವರು ಸಹ ಶಾಸಕರ ಅಭಿಪ್ರಾಯವನ್ನ ಕೇಳ್ತಾರೆ. ಸೊ ಹಾಗಾಗಿ ಫಸ್ಟ್ ಶಾಸಕರ ಮನಸ್ಸು ಗೆದ್ದು ಬಳಿಕ ಹೈಕಮಾಂಡ್ ಮನಸ್ಸು ಗೆಲ್ಲಿ ಅಂತ ಖರ್ಗೆ ಅವರು ಈಗ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸಜೆಷನ್ ಕೊಟ್ಟಿರುವಂತದ್ದು. ಸೊ ಈಗಾಗಲೇ ಏನು ಹಲವು ಹಿರಿಯ ನಾಯಕರನ್ನು ಸಹ ಡಿಕೆ ಶಿವಕುಮಾರ್ ಅವರು ಅಂದ್ರೆ ಸಿದ್ದು ಆಪ್ತರನ್ನ ಭೇಟಿ ಮಾಡಿರುವಂತದ್ದು. ಈ ಹಿಂದೆ ಸತೀಶ್ ಜಾರಕಿಹೊಳಿ ಆಗಿರಬಹುದು, ಜಮೀರ್ ಅಹಮದ್ ಅವರನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಸಾಕಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ಇನ್ನೇನು ನಾಳೆ ಡಿಕೆ ಶಿವಕುಮಾರ್ ಡೆಲ್ಲಿ ಪ್ರವಾಸ ಮಾಡ್ತಾರೆ. ಸೊ ಅಲ್ಲಿ ನೀರಾವರಿ ಕುರಿತಾಗಿ ಮೀಟಿಂಗ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಮೀಟಿಂಗ್ ಪಕ್ಕಕ್ಕಿಟ್ರು, ಈ ನಾಯಕತ್ವ ಗೊಂದಲ ಇರೋದ್ರಿಂದ ಹೈಕಮಾಂಡ್ ನ ಭೇಟಿ ಮಾಡಿ ಡಿಕೆ ಶಿವಕುಮಾರ್ ಅವರು ಮಾತುಕತೆ ನಡೆಸುವಂತಹ ಸಾಧ್ಯತೆಗಳು ಇದೆ. ಹೈಕಮಾಂಡ್ ಮಾಡಿದ್ದೇನೆ ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು ಎಲ್ಲ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರೂ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರ್ದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಈ ಜಗತ್ತಿನಾಗ ಪಾರ್ಟಿ ಅಂದಮೇಲೆ ಎಲ್ಲರೂ ಪಾತ್ರ ಇರ್ತಾರೆ. ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬರ್ತಾರೆ. ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರ ಜೊತೆ, ಅವ್ರು ಏನ್ ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ, ಅವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅದ್ ಬೇರೆ ಪ್ರಶ್ನೆ. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಹಂಗೆ. ನೀವು ಚರ್ಚೆ ಮಾಡಕ್ ಶುರು ಮಾಡಿದಿರಲ್ಲ, ಒನ್ಸ್ ಫಾರ್ ಆಲ್ ಹೇಳ್ತೀನಿ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನ್ ಡಿಸಿಷನ್ ತಗೋತಾರೆ ಅದಕ್ಕೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಡ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಇಷ್ಟು ದಿನ ಎಲ್ಲಾ ಒಪ್ಪಂದಗಳಾಗಿದೆ ಅಂತ ಹೇಳಿಕೆಗಳನ್ನ ಕೊಟ್ರು. ಸೊ ಇಷ್ಟೆಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡತ್ತೆ ಅಂತ ಹೇಳ್ತಾ ಬಂದ್ರು. ಬಟ್ ಇವತ್ತು ಶಾಸಕರ ನಂಬರ್ ಕೇಳ್ತಾ ಇದ್ದಾರೆ. ಅಮೃತ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ರಾಜ್ಯಕ್ಕೆ ವಾಪಸ್ ಆದ ಬಳಿಕ ಅವ್ರು ಕೊಟ್ಟಂತಹ ಒಂದು ಹೇಳಿಕೆ ನಿಜವಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಬಹಳಷ್ಟು ಬೇಸರ ಆಗಿರುವಂತದ್ದು ನಿಜ. ಯಾಕಂತ ಹೇಳಿದ್ರೆ ಕಳೆದ 15-20 ದಿನಗಳಿಂದಲೂ ಕೂಡ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿದ್ದಂತಹ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಮುಖತಃ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು.
ನನಗೆ ಈ ಅವಧಿಯಲ್ಲೇ ಅವಕಾಶ ಬೇಕು. ಈಗಾಗಲೇ 2.5 ವರ್ಷ ಸಿದ್ದರಾಮಯ್ಯ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಈಗ ನನ್ನ ಅವಧಿ ನನಗೆ ಕೊಡಿಸ್ಲೇಬೇಕು ಅನ್ನುವಂತ ಒಂದು ಹಠವನ್ನ ಹಿಡಿದಿದ್ರು. ಅದಾದ ಬಳಿಕವೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹಲವು ಬಾರಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತುಕತೆಯನ್ನ ಆಡಿದ್ರು. ಆದ್ರೆ ನಿನ್ನೆ ರಾಜ್ಯಕ್ಕೆ ಬಂದಾಗ ಕಲಬುರಗಿಯಲ್ಲಿ ಕೂತು ಮಾತಾಡಿರುವಂತದ್ದು ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಕೈ ಬಿಟ್ರ ಅನ್ನುವಂತಹ ಒಂದು ಚರ್ಚೆಯು ಕೂಡ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಆರಂಭ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಹೆಚ್ಚು ನಂಬ್ಕೊಂಡಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ನನ್ನ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ, ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿ ಈ ಗೊಂದಲಕ್ಕೆ ತೆರೆ ಎಳಿತಾರೆ ಅನ್ನುವಂತ ಒಂದು ಲೆಕ್ಕಾಚಾರಗಳನ್ನ ಇಟ್ಕೊಂಡಿದ್ರು. ಆದ್ರೆ ನಿನ್ನ ಕೊಟ್ಟಂತಹ ಒಂದು ಹೇಳಿಕೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರೇ ಗೊಂದಲ ಸೃಷ್ಟಿ ಮಾಡ್ಕೊಂಡಿರುವಂತದ್ದು, ಅವರೇ ಬಗೆಹರಿಸ್ಕೊಳ್ಬೇಕು ಅನ್ನುವಂತ ಒಂದು ಹೇಳಿಕೆ ಕೊಟ್ಟಿರೋದ್ರಿಂದ ಸಹಜವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಡೆ ಈಗ ಬಹಳಷ್ಟು ಅನುಮಾನಗಳನ್ನ ಹುಟ್ಟು ಹಾಕಿದೆ. ನಾವೇ ಬಗೆಹರಿಸ್ಕೊಳ್ಳೋದಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಹಾಗೂ ದೆಹಲಿ ಮಟ್ಟದ ನಾಯಕರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಂಡಿ ಅಂತೆ ಯಾಕೆ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತ ಒಂದು ಅಸಮಾಧಾನಗಳು ಶುರುವಾಗಿದ್ದಾವೆ. ಅದಾದ ಬಳಿಕ ಸಿದ್ದರಾಮಯ್ಯ ಅವರು ಕೂಡ ಈಗ ಪದೇ ಹೈಕಮಾಂಡ್ ಕಡೆ ಬೆರಳನ್ನ ತೋರಿಸ್ತಾ ಇರುವಂತದ್ದು. ಹೀಗಾಗಿ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಮಾತಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ಸ್ವಾಭಾವಿಕವಾಗಿ ತಮ್ಮ ಅಸಮಾಧಾನದ ರೀತಿಯಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಏನ್ ಹೇಳಬೇಕು ಅವರು ಹೇಳಿದ್ದಾರೆ, ಖರ್ಗೆ ಅವರು ಏನ್ ಹೇಳಬೇಕು ಅವರು ಹೇಳಿದ್ದಾರೆ. ಈಗ ನಾನ್ ಏನ್ ಹೇಳ್ಬೇಕು ಅದನ್ನು ಹೇಳಿದೀನಿ ಅಂತ. ಆದ್ರೆ ಖರ್ಗೆ ಅವರ ನಡೆ ಬಗ್ಗೆ ಸಹಜವಾಗಿ ಇವರೆಲ್ಲರಿಗೂ ಕೂಡ ಅನುಮಾನ ಬಂದಿರುವಂತದ್ದು ನಿಜ. ಈ ಹಿಂದೆ ಖರ್ಗೆ ಅವರು ಏನಾದ್ರು ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ನ ಒಪ್ಪಿಸಿ ನನಗೆ ಅವಕಾಶ ಮಾಡ್ಕೊಡ್ತಾರೆ ಅಂತಿತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಬೇರೆ ರೀತಿಯಾದಂತ ಒಂದು ಸಂದೇಶವನ್ನ ರವಾನೆ ಮಾಡದಂತೆ ಕಾಣಿಸ್ತಾ ಇದೆ. ಮೊದಲು ಶಾಸಕರನ್ನ ಗೆಲ್ಲು, ತದ ಬಳಿಕ ನೀನು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಮನವೊಲಿಸಿದ್ರೆ ಆಯ್ತು ಅಂತ. ಶಾಸಕರ ಸಂಖ್ಯೆ ಬಲ ಇದ್ರೆ ಸಹಜವಾಗಿ ನಿನಗೆ ಸಪೋರ್ಟ್ ಮಾಡ್ತಾರೆ, ಆ ಕೆಲಸವನ್ನ ಮೊದಲು ಮಾಡಿ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡದಂತೆ ಕಾಣಿಸ್ತಿದೆ. ಹೀಗಾಗಿ ಇಷ್ಟು ದಿನಗಳ ಕಾಲ ಒಂದು ರೀತಿ ಇದ್ದಂತಹ ಖರ್ಗೆ ಅವರ ನಡೆ ಈಗ ನಿನ್ನೆಯಿಂದಲೂ ಕೂಡ ಬದಲಾಗಿದೆಯಾ ಅನ್ನುವಂತ ಒಂದು ಪ್ರಶ್ನೆಗಳು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಉಟ್ಕೊಂಡಿರುವಂತದ್ದು. ನಾಳೆ ದೆಹಲಿಗೆ ಹೋಗ್ತಾ ಇದಾರೆ. ದೆಹಲಿಯಲ್ಲಿ ಒಂದಷ್ಟು ಕಾಂಗ್ರೆಸ್ ಹಿರಿಯ ನಾಯಕರನ್ನ ಭೇಟಿ ಮಾಡ್ತಾರೆ. ಜೊತೆಗೆ ಇವತ್ತು ರಾಜ್ಯಕ್ಕೆ ಸಚಿನ್ ಪೈಲಟ್ ಬಂದಿದ್ರು, ಅವ್ರ ಜೊತೆನೂ ಕೂಡ ಪ್ರತ್ಯೇಕವಾಗಿ ಮಾತುಕತೆ ಆಡಿದ್ದಾರೆ. ಖರ್ಗೆ ಅವರು ಎಷ್ಟು ಸರಳ, ಎಷ್ಟು ಸಮೀಪ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಇದ್ದಾರೋ ಅಷ್ಟೇ ಸಮೀಪದಲ್ಲಿರುವಂತದ್ದು ಸಚಿನ್ ಪೈಲಟ್ ಅವರು ಕೂಡ. ಹೀಗಾಗಿ ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ಅವ್ರಿಗೆ ಇದೇ ರೀತಿಯಾಗಿ ಸ್ಥಾನ ತಪ್ಪಿ ಹೋಗಿತ್ತು, ಅದನ್ನು ಕೂಡ ಮನವರಿಕೆ ಮಾಡ್ಕೊಡುವಂತ ಒಂದು ಕೆಲಸ ಮಾಡಿದ್ದಾರೆ. ಒಟ್ಟಾರೆ ಖರ್ಗೆ ಅವರಾಗಿರ್ಬೋದು, ಬೇರೆ ಯಾರು ಏನ್ ಹೇಳಿದ್ರು ಕೂಡ ತಮ್ಮ ಕಸರತ್ತನ್ನ ಡಿ ಕೆ ಶಿವಕುಮಾರ್ ಅವರು ಬಿಡ್ತಾ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರ ಬಣದಲ್ಲಿರುವಂತಹ ಶಾಸಕರನ್ನ ಮನವೊಲಿಸುವಂತಹ, ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಿದ್ದಂತಹ ರಾಜನ್ ಅವರ ಜೊತೆನೂ ಕೂಡ ಮಾತುಕತೆಗೆ ಮುಂದಾಗಿರುವಂತದ್ದು ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆ ಅಂತ ಹೇಳ್ಬೋದು ನಮ್ರತಾ. ಥ್ಯಾಂಕ್ ಯು ಮಾರುತಿ, ತಮ್ಮೆಲ್ಲ ಡೀಟೇಲ್ಸ್